ಎಲ್ಲರಿಗೂ ನಮಸ್ಕಾರ. ಐಎಲ್ಪಿ ಕರಿಯರ್ ಕಂಪಸ್ ಅಂದ್ರೆ ನಮ್ಮ ವೃತ್ತಿ ಜೀವನದ ದಿಕ್ಸೂಚಿ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡೋಕೆ ನಾನಿವತ್ತು ಬಂದಿದ್ದೀನಿ. ಇದು ಮುಖ್ಯವಾಗಿ ವೃತ್ತಿ ಅನ್ವೇಷಣೆ ಅಂದ್ರೆ ಕರಿಯರ್ ಎಕ್ಸ್ಪ್ಲೋರೇಷನ್ ಮಾಡೋರ್ಗೆ ಸಹಾಯ ಮಾಡೋಕೆ ಅಂತಾನೆ ರೂಪಿಸಿರೋ ಒಂದು ವಿಶೇಷ ಕಾರ್ಯಕ್ರಮ. ಸ್ಕೂಲ್ ಮುಗೀತು, ಮುಂದೆ ಏನು? ಕಾಲೇಜ್ ಮುಗೀತಾ ಬಂತು, ಮುಂದೆ ಯಾವ ದಾರಿ? ಈ ಪ್ರಶ್ನೆ ಅಬ್ಬಾ ಎಷ್ಟೊಂದು ಕನ್ಫ್ಯೂಷನ್ ಅಲ್ವಾ? ಇದು ಬಹುತೇಕ ಎಲ್ಲ ವಿದ್ಯಾರ್ಥಿಗಳನ್ನು ಕಾಡೋ ಒಂದು ದೊಡ್ಡ ಪ್ರಶ್ನೆ. ಇದು ತುಂಬಾ ಸಹಜ ಕೂಡ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಇದೇ ವಿಷಯದ ಬಗ್ಗೆ. ಯಾವುದೇ ಒಂದು ಜರ್ನಿ ಶುರುವಾಗೋದು ಫಸ್ಟ್ ಸ್ಟೆಪ್ ಇಟ್ಟಾಗ್ಲೇ. ಹಾಗೇನೇ ನಮ್ಮ ಕೆರಿಯರ್ ಅನ್ನೋ ಈ ದೊಡ್ಡ ಪಯಣದಲ್ಲಿ ನಾವಿಡ್ಬೇಕಾದ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಯಾವುದೋ ಒಂದು ದಾರಿನ ಸುಮ್ನೆ ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಕ್ಷಣ ನಿಂತು ನಮ್ಮ ಒಳಗಡೆ ನೋಡೋದು ತುಂಬಾನೇ ಮುಖ್ಯ. ಇದಕ್ಕೆ ನಾವು ಸ್ವಯಂ ಅವಲೋಕನ ಅಂತ ಕರಿತೀವಿ. ಅಂದ್ರೆ ಏನು? ಸಿಂಪಲ್, ನಮಗೆ ನಿಜವಾಗ್ಲೂ ಇಷ್ಟ ಆಗೋದು ಏನು, ನಮ್ಮ ಟ್ಯಾಲೆಂಟ್ ಏನು, ನಮ್ಮ ನೇಚರ್ ಹೇಗಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ತಾನೇ ನಮಗೆ ಸರಿ ಹೊಂದುವ ನಿರ್ಧಾರ ತಗೊಳೋಕಾಗೋದು. ಓಕೆ, ಹಾಗಾದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಸರಿ, ಈ ಒಂದು ಎಕ್ಸ್ಪ್ಲೋರೇಷನ್ ಜರ್ನಿಗೆ ನಮ್ಮ ಕೈಯಲ್ಲಿ ಯಾವೆಲ್ಲ ಟೂಲ್ಸ್ ಇರಬೇಕು ಬನ್ನಿ ನೋಡೋಣ. ಒಂದು ಒಳ್ಳೆ ಕೆರಿಯರ್ ಆಯ್ಕೆ ಮಾಡ್ಕೋಬೇಕಂದ್ರೆ ಅದಕ್ಕೆ ಸರಿಯಾದ ಮಾಹಿತಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ರೈಟ್ ಇನ್ಫಾರ್ಮೇಶನ್ ಇದ್ರೆ ತಾನೇ ರೈಟ್ ಡಿಸಿಷನ್ ತಗೊಳಕ್ಕಾಗೋದು. ಇದಕ್ಕಾಗಿಯೇ ಐಎಲ್ಪಿ ಒಂದು ಕಂಪ್ಲೀಟ್ ಟೂಲ್ ಕಿಟ್ ಅನ್ನೇ ಕೊಟ್ಟಿದೆ. ಇದರಲ್ಲಿ ನಮ್ಮ ಕೆರಿಯರ್ ಪ್ಲಾನಿಂಗ್ಗೆ ಬೇಕಾದ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಏನಿದೆ ಇದರಲ್ಲಿ ಅಂದ್ರೆ ಕೆರಿಯರ್ ಚಾರ್ಟ್, ಕೆರಿಯರ್ ಹ್ಯಾಂಡ್ಬುಕ್, ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ವರ್ಕ್ಬುಕ್, ಸ್ಟೂಡೆಂಟ್ ಟ್ರ್ಯಾಕಿಂಗ್ ಮೊಬೈಲ್ ಆಪ್, ಐಎಲ್ಪಿ ವೆಬ್ಸೈಟ್, ಮತ್ತೆ ಈಗಂತೂ ಎಲ್ಲರ ಕೈಲೂ ಇರೋ ಐಎಲ್ಪಿ ವಾಟ್ಸ್ಆಪ್ ಚಾಟ್ಬಾಟ್ ಕೂಡ ಇದೆ. ಈ ಎಲ್ಲ ಟೂಲ್ಸ್ ಇಟ್ಕೊಂಡು ಏನ್ ಮಾಡ್ಬೋದು? ನಮ್ಮ ತಲೆಯಲ್ಲಿರೋ ಅದೆಷ್ಟೋ ಪ್ರಶ್ನೆಗಳಿಗೆ ತುಂಬಾನೇ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಉತ್ತರ ಸಿಗತ್ತೆ. ಉದಾಹರಣೆಗೆ, ಯಾವ್ಯಾವ ಕೆರಿಯರ್ ಆಪ್ಷನ್ಸ್ ಇದೆ, ಅದಕ್ಕೆ ಏನು ಓದ್ಬೇಕು, ಆ ಕೋರ್ಸ್ ಮಾಡೋಕೆ ಎಷ್ಟು ವರ್ಷ ಬೇಕು, ಎಷ್ಟು ಖರ್ಚಾಗ್ಬೋದು, ಒಳ್ಳೆ ಕಾಲೇಜ್ಗಳು ಯಾವುದು, ಮುಂದೆ ಜಾಬ್ ಸಿಗುತ್ತಾ, ಈ ಥರದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ. ಸರಿ, ಹಾಗಾದ್ರೆ ಬನ್ನಿ ಈ ಪವರ್ಫುಲ್ ಟೂಲ್ಸ್ ಅನ್ನ ಒಂದೊಂದಾಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮ್ಮ ಕೆರಿಯರ್ ಮ್ಯಾಪ್ ಅಂತಾನೆ ಹೇಳಬಹುದಾದ ಈ ಕೆರಿಯರ್ ಚಾರ್ಟಿಂದ ಶುರು ಮಾಡೋಣವಾ? ಡಾಕ್ಟರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಫಾರೆಸ್ಟ್ ಆಫೀಸರ್ ಆಗ್ಬೇಕು ಅಂದ್ರೆ ಯಾವ ಎಕ್ಸಾಮ್ ಬರಿಬೇಕು, ಅಥವಾ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅನ್ನೋ ಕನ್ಸಿದ್ರೆ ಅದಕ್ಕೆ ದಾರಿ ಯಾವುದು? ಈ ಥರದ ಸ್ಪೆಸಿಫಿಕ್ ಪ್ರಶ್ನೆಗಳಿಗೆ ಎಕ್ಸಾಕ್ಟ್ ಆಗಿ ಏನ್ ಓದ್ಬೇಕು, ಯಾವ ಪಾತ್ ತಗೋಬೇಕು ಅಂತ ಈ ಕರಿಯರ್ ಚಾರ್ಟ್ ಕ್ಲೀನಾಗಿ ತೋರಿಸ್ಕೊಡುತ್ತೆ. ಈ ಚಾರ್ಟ್ನ ವಿಶೇಷತೆ ಅಂದ್ರೆ ಇದರಲ್ಲಿ 150ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ಬೇರೆ ಬೇರೆ ಕ್ಯಾಟಗರಿಗಳಾಗಿ ವಿಂಗಡಿಸಿದ್ದಾರೆ. ಅಂದ್ರೆ ಪಿಯುಸಿ, ಡಿಗ್ರಿ, ಪಿಜಿ ತರಹದ ಅಕಾಡೆಮಿಕ್ ಕೋರ್ಸ್ಗಳು ಒಂದು ಕಡೆ, ಡಿಪ್ಲೊಮಾ, ಐಟಿಐ ತರಹದ ಪ್ರೊಫೆಷನಲ್ ಕೋರ್ಸ್ಗಳು ಇನ್ನೊಂದು ಕಡೆ. ಅಷ್ಟೇ ಅಲ್ಲ, ಪ್ಯಾರಾಮೆಡಿಕಲ್ ಕೋರ್ಸ್ಗಳು, ಸ್ವಂತ ಬಿಸ್ನೆಸ್ ಮಾಡೋರಿಗೆ ಬೇಕಾದ ಸ್ಕಿಲ್ ಬೇಸ್ಡ್ ಕೋರ್ಸ್ಗಳು, ಹೀಗೆ ಎಲ್ಲವೂ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ SSLC ಆದ್ಮೇಲಿಂದ ಹಿಡಿದು PhD ವರೆಗೂ ನಮ್ಮ ಎಜುಕೇಷನಲ್ ಜರ್ನಿ ಹೇಗಿರ್ಬೋದು ಅನ್ನೋದ್ರ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಇನ್ನು ಇಂಟರ್ನೆಟ್ ಇದ್ರೆ ನಮ್ಮ ಕೆಲ್ಸ ಇನ್ನಷ್ಟು ಸುಲಭ. ಯಾಕೆಂದ್ರೆ ನಮ್ಮ ಕೈಯಲ್ಲೇ ಎಷ್ಟೊಂದು ಪವರ್ಫುಲ್ ಡಿಜಿಟಲ್ ಟೂಲ್ಸ್ ಇವೆ. ಇದ್ರ ಬೆಸ್ಟ್ ಪಾರ್ಟ್ ಅಂದ್ರೆ ಇದನ್ನ ಯಾವಾಗ ಬೇಕಾದ್ರೂ ಎಲ್ಲೇ ಇದ್ರೂ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ 2 ಮುಖ್ಯವಾದ ಡಿಜಿಟಲ್ ಟೂಲ್ಸ್ ಇವೆ. ಒಂದು ILP ವೆಬ್ಸೈಟ್ csm.ilpnet.org. ಏನಾದ್ರೂ ಡೀಪ್ ಆಗಿ ರಿಸರ್ಚ್ ಮಾಡಬೇಕು, ತುಂಬಾ ಮಾಹಿತಿ ಬೇಕು ಅಂದ್ರೆ ವೆಬ್ಸೈಟ್ ಬೆಸ್ಟ್. ಇನ್ನೊಂದು ILP ವಾಟ್ಸ್ಆಪ್ ಚಾಟ್ಬಾಟ್. ಏನಾದ್ರೂ ಸಣ್ಣ ಪ್ರಶ್ನೆ ಇದ್ರೆ ಕ್ವಿಕ್ ಆಗಿ ಆನ್ಸರ್ ಬೇಕು ಅಂದ್ರೆ, ಉದಾಹರಣೆಗೆ ಒಂದು ಕೋರ್ಸ್ ಬಗ್ಗೆ, ಕಾಲೇಜ್ ಬಗ್ಗೆ ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಕೇಳಬೇಕಾ, ಅದಕ್ಕೆ ಈ ಚಾಟ್ಬಾಟ್ ತುಂಬಾ ಯೂಸ್ಫುಲ್. ಅದು ಕನ್ನಡದಲ್ಲೇ ಉತ್ತರ ಕೊಡುತ್ತೆ. ಈ ಚಾಟ್ಬಾಟ್ ಯೂಸ್ ಮಾಡೋದಂದ್ರೆ ತುಂಬಾನೇ ಸುಲಭ. ಮೊದಲು ಈ ನಂಬರನ್ನ ಸೇವ್ ಮಾಡ್ಕೊಳ್ಳಿ, 9384880336. ನಂತರ ವಾಟ್ಸ್ಆಪ್ ಓಪನ್ ಮಾಡಿ ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿ. ಆಮೇಲೆ ನಮ್ಮ ಪ್ರಶ್ನೆ ಏನಿದೆ ಅದನ್ನ ಕನ್ನಡದಲ್ಲೇ ಟೈಪ್ ಮಾಡಿ ಕಳಿಸಿದ್ರೆ ಸಾಕು. ತಕ್ಷಣಕ್ಕೆ ಬೇಕಾದ ಮಾಹಿತಿ ನಮ್ಮ ಬೆರಳು ತುದಿಯಲ್ಲೇ ಇರುತ್ತೆ. ಸರಿ, ಇಷ್ಟೆಲ್ಲಾ ಟೂಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ನಿಜಕ್ಕೂ ಇದೆಲ್ಲ ಬಳಸೋದ್ರಿಂದ ನಮ್ಗೇನ್ ಲಾಭ? ಮತ್ತೆ ನಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನಾಗಿರ್ಬೇಕು? ನೋಡಿ, ಈ ಎಲ್ಲಾ ಟೂಲ್ಸ್ನ ಮುಖ್ಯ ಉದ್ದೇಶ ಒಂದೇ: ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ತಾವೇ ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋ ಹಾಗೆ ಮಾಡೋದು. ಇದರಿಂದ ಏನಾಗತ್ತೆ? ಬೇರೆಯವ್ರನ್ನ ಅವಲಂಬಿಸದೆ ನಾವೇ ಸ್ವತಂತ್ರವಾಗಿ ಎಕ್ಸ್ಪ್ಲೋರ್ ಮಾಡಕ್ಕೆ ಕಲಿತೀವಿ. ನಮ್ಮ ಮೇಲೆ ನಮ್ಗೆ ಒಂದು ಜವಾಬ್ದಾರಿ ಬರುತ್ತೆ.
ಆತ್ಮವಿಶ್ವಾಸ ಜಾಸ್ತಿ ಆಗತ್ತೆ. ಅಷ್ಟೇ ಅಲ್ಲ, ಸ್ಕೂಲ್ ಕಾಲೇಜ್ ಪಾಠದ ಆಚೆಗೂ ಕಲಿಯಕ್ಕೆ ಎಷ್ಟೊಂದಿದೆ ಅನ್ನೋದು ಅರ್ಥವಾಗುತ್ತೆ. ಆದ್ರೆ ತಕ್ಷಣ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಈಗ್ಲೇ ನನ್ನ ಕೆರಿಯರ್ ಫೈನಲ್ ಮಾಡ್ಕೋಬೇಕಾ ಅಂತ. ಇದು ತುಂಬಾ ಜನರನ್ನ ಒತ್ತಡಕ್ಕೆ ಸಿಲುಕ್ಸೋ ಪ್ರಶ್ನೆ. ಬನ್ನಿ ಇದರ ಬಗ್ಗೆ ನೇರವಾಗಿ ಮಾತಾಡೋಣ. ಖಂಡಿತ ಇಲ್ಲ, ಹಾಗನ್ಕೋಬೇಡಿ. ಈ ಎಲ್ಲ ಸಂಪನ್ಮೂಲಗಳು ಇರೋದು ಎಕ್ಸ್ಪ್ಲೋರ್ ಮಾಡೋಕೆ, ಅಂದ್ರೆ ಅನ್ವೇಷಣೆ ಮಾಡೋಕೆ ಅಷ್ಟೇ. ಈಗ್ಲೇ ಏನಾದ್ರೂ ಫೈನಲ್ ಮಾಡ್ಬೇಕು ಅನ್ನೋ ಪ್ರೆಷರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕೇವಲ ದಾರಿಗಳನ್ನು ಹುಡುಕುವ ಒಂದು ಪ್ರಕ್ರಿಯೆ. ಇನ್ನೊಂದು ಕಾಮನ್ ಪ್ರಶ್ನೆ, ಈ ಟೂಲ್ಸ್ ಅನ್ನ ನಾವು ಮನೇಲಿ ಯೂಸ್ ಮಾಡಬಹುದಾ ಅಂತ. ಖಂಡಿತವಾಗಿಯೂ ಎಸ್. ವೆಬ್ಸೈಟ್ ಮತ್ತು ಚಾಟ್ಬೋಟ್ನಂತಹ ಡಿಜಿಟಲ್ ಟೂಲ್ಸ್ ಇರೋದಕ್ಕೆ ಶಾಲಾ ಕಾಲೇಜ್ ಸಮಯದ ನಂತರವೂ ನಮಗೆ ಬೇಕಾದಲ್ಲಿ ನಮ್ಮ ಅನ್ವೇಷಣೆಯನ್ನ ಮುಂದುವರಿಸಬಹುದು. ಸರಿ, ಎಲ್ಲವೂ ನಾವೇ ಮಾಡ್ತಾ ಹೋದಾಗ ಮಧ್ಯದಲ್ಲಿ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಸಹಾಯ ಕೇಳೋದು ತಪ್ಪಾ? ಖಂಡಿತ ಇಲ್ಲ. ಸಹಾಯ ಬೇಕಾಗೋದು ತುಂಬಾ ಸಹಜ. ಏನಾದ್ರೂ ಡೌಟ್ ಬಂದ್ರೆ ಅಥವಾ ಕನ್ಫ್ಯೂಷನ್ ಆದ್ರೆ ದಯವಿಟ್ಟು ಸಹಾಯ ಕೇಳೋಕೆ ಹಿಂಜರಿಬೇಡಿ. ನಮ್ಮ ಟೀಚರ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ನಮ್ಮನೇಲಿ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಹೀಗೆ ಎಲ್ರೂ ನಮ್ಮ ಈ ಅನ್ವೇಷಣೆಯ ಜರ್ನಿಲಿ ಸಪೋರ್ಟ್ ಮಾಡೋಕೆ ಸಿದ್ಧರಿರ್ತಾರೆ. ಕೊನೆಯದಾಗಿ ಒಂದು ಮಾತು, ಸರಿಯಾದ ಮಾಹಿತಿ ಇದ್ರೆ ಮಾತ್ರ ಸರಿಯಾದ ನಿರ್ಧಾರ ಸಾಧ್ಯ. ನಮ್ಮ ಗುರಿ ಇಷ್ಟೇ, ನಮ್ಮ ಭವಿಷ್ಯದ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋಕೆ ಬೇಕಾದ ಎಲ್ಲಾ ಜ್ಞಾನವನ್ನ, ಎಲ್ಲ ಮಾಹಿತಿಯನ್ನ ಮೊದಲು ಕಲೆ ಹಾಕೋದು. ಹಾಗಾದ್ರೆ ಇನ್ನೇಕೆ ತಡ, ನಮ್ಮ ಅನ್ವೇಷಣೆಯನ್ನ ಇವತ್ತೇ ಶುರು ಮಾಡೋಣ. ಈ ಹೊಸ ಪಯಣಕ್ಕೆ ಎಲ್ಲರಿಗೂ ಆಲ್ ದಿ ಬೆಸ್ಟ್.